ಅಹೋರಾತ್ರ ಅಲಿಯಾಸ್ ನಿತೇಶ್ ಕೃಷ್ಣ ಏನಿದ್ದಾರೆ, ನಿತೇಶ್ ಕೃಷ್ಣ ಪ್ರಸಾದ್ ಅವರು ಅರೆಸ್ಟ್ ಆಗಿದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಧರ್ಮಾಧಿಕಾರಗಳನ್ನು ನಿಂದಿಸಿದಂತಹ ಒಂದು ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಅಹೋರಾತ್ರ ಎನ್ನುವಂತಹ ವ್ಯಕ್ತಿ ಅಂದರೆ ಆತ ಅಲಿಯಾಸ್ ನಿತೇಶ್ ಕೃಷ್ಣ ಪ್ರಸಾದ್ ಅಂತ ಕರೀತಾರೆ. ಆತ ಅರೆಸ್ಟ್ ಆಗಿರುವಂಥದ್ದು ಯಾವ ವಿಚಾರದಲ್ಲಿ ಅಂದರೆ ಧರ್ಮಾಧಿಕಾರಿಗಳನ್ನು ನಿಂದಿಸಿದ ಒಂದು ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂಥದ್ದು. ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಒಂದು ಕೇಸ್ನಲ್ಲಿ ಅಹೋರಾತ್ರ ಈಗ ಅಂಧರ ಆಗಿರುವಂಥದ್ದು. ಆಗಸ್ಟ್ 30ನೇ ತಾರೀಕರಂದು ಅಹೋರಾತ್ರಗೆ 15 ದಿನಗಳ ಒಂದು ಜೈಲು ಶಿಕ್ಷೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕೋರ್ಟ್ ಮುಂದೆ ಶರಣಾದಾಗ ಅಹೋರಾತ್ರ ಏನು ಹೇಳಿದ್ರು, ಹೀಗಾಗಿ ಅಹೋರಾತ್ರ ಅವರ ಒಂದು ವಶಕ್ಕೆ ಪಡೆಯಲಾಗಿದೆ. ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಅಹೋರಾತ್ರರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ತಾ ಇದೆ ಕೋರ್ಟ್ ಈಗ. ಯಾಕಂದ್ರೆ ಅವರು ಧರ್ಮಾಧಿಕಾರಿಗಳ ವಿರುದ್ಧ ಮಾತನಾಡಿದ್ರು. ಅಹೋರಾತ್ರ ಎನ್ನುವಂಥ ವ್ಯಕ್ತಿ ಈತ ಈ ಹಿಂದೆ ಕೂಡ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದ ಬೇರೆ ಬೇರೆಯವ್ರ ಮೇಲೆ. ಅದರಿಂದ ಸಾಕಷ್ಟು ಟೀಕೆಗಳು ಬರ್ತಾ ಇದ್ವು ಈತನಿಗೆ. ಬೇರೆ ಬೇರೆ ಸೆಲೆಬ್ರಿಟಿಗಳ ಮೇಲೆ, ಹೀರೋಗಳ ಮೇಲೆ ಎಲ್ಲ ವಿಡಿಯೋಗಳನ್ನು ಮಾಡಿ ಅವರ ಫೇಸ್ಬುಕ್ಕಲ್ಲಿ ಈ ಥರ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಾ ಇದ್ದ. ಅದೇ ಥರ ಈಗ ಈ ನಿತಿನ್ ಕೃಷ್ಣ ಪ್ರಸಾದ್ ಎನ್ನುವಂಥ ವ್ಯಕ್ತಿ ಏನಿದ್ದಾನೆ, ಅಹೋರಾತ್ರ ಅಂತಾನೆ ಫೇಮಸ್ ಈತ ಧರ್ಮಾಧಿಕಾರಿಗಳನ್ನು ನಿಂದನೆ ಮಾಡಿದ್ದಾನೆ ಆತನ ಒಂದು ವಿಡಿಯೋದಲ್ಲಿ. ಹಾಗಾಗಿ ಆ ಒಂದು ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ. ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಕೇಸ್ನಲ್ಲಿ ಅಹೋರಾತ್ರ ಈಗ ಅಂಧರ್ ಆಗಿರುವಂಥದ್ದು. ಯಾಕೆ ಬೇಕಿತ್ತು ಈತನಿಗೆ ಅಂತ ಗೊತ್ತಿಲ್ಲ. ಆಗಸ್ಟ್ 30ರಂದು ಅಹೋರಾತ್ರಗೆ 15 ದಿನಗಳ ಒಂದು ಜೈಲು ಶಿಕ್ಷೆ ಇತ್ತು. ಆದರೆ ಕೋರ್ಟ್ ಮುಂದೆ ಶರಣಾಗಿದ್ದ ಅಹೋರಾತ್ರ. ಅದೇ ರೀತಿ ಹೀಗಾಗಿ ಅಹೋರಾತ್ರವನ್ನು ವಶಕ್ಕೆ ಪಡೆದಿದೆ. ಕೋರ್ಟ್ ಮುಂದೆ ಹಾಜರಾಗೋದು ಕೂಡ ಇಲ್ಲ. ಯಾಕಂದರೆ ಇದನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸೋಕ್ಕೆ ಮುಂದಾಗಿದೆ ಕೋರ್ಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.